ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಬೇಕಾಬಿಟ್ಟಿಯಾಗಿ ರಾಜ್ಯದಲ್ಲಿ ಬಾರ್ಗಳನ್ನು ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ CL7 ಲೈಸೆನ್ಸ್ ಅಂತ ಏನು ಪದೇ ಪದೇ ಚರ್ಚೆ ಆಗ್ತಾ ಇದೆಯಲ್ಲ, ಅದರಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ, ಅಧಿಕಾರಿಗಳು ಯಾವ ರೀತಿಯಾಗಿ ಜನರಿಂದ ಲೂಟಿ ಹೊಡಿತಾ ಇದ್ದಾರೆ, ಅಧಿಕಾರಿಗಳಿಂದ ನೇರವಾಗಿ ಯಾವ ರೀತಿಯಾಗಿ ಸಚಿವರಿಗೆ ಮತ್ತು ಸರ್ಕಾರದ ಇನ್ನಿತರ ನಾಯಕರುಗಳಿಗೆ ಹಣ ಸಂದಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂತಹ ಒಂದು ವರದಿ ಇದೆ. ಅದನ್ನು ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ದಿನೇ ದಿನೇ ಏರಿಕೆಯಾಗ್ತಿವೆ ಬಾರ್ಗಳ ಸಂಖ್ಯೆ. ಬಾರ್ಗಳ ಸಂಖ್ಯೆ ಏರಿಕೆ ಮಾಡಿ ಅನಾರೋಗ್ಯ ಗ್ಯಾರಂಟಿ ಭಾಗ್ಯ ಕೊಟ್ಟ ಸರ್ಕಾರ. ಬರೀ ಹಗರಣಗಳ ಸರಮಾಲೆಯಾದ ರಾಜ್ಯ ಅಬಕಾರಿ ಇಲಾಖೆ. ರಾಜ್ಯದಲ್ಲಿ ಅನಧಿಕೃತವಾಗಿ ಬಾರ್ಗಳು ದಿನೇ ದಿನೇ ಏರಿಕೆಯಾಗ್ತಾನೆ ಇದೆ. ಅನಧಿಕೃತ ಬಾರ್ಗಳಿಗೆ ಕಡಿವಾಣ ಹಾಕಬೇಕಿರುವ ಸರ್ಕಾರವೇ ಇದೀಗ ರಾಜಸ್ವ ಸಂಗ್ರಹ ಮಾಡುವ ಭರದಲ್ಲಿ ಬೇಕಾಬಿಟ್ಟಿ ಹೊಸ ಬಾರ್ ತೆರೆಯಲು ಲೈಸೆನ್ಸ್ ಕೊಡ್ತಿದೆ. ಇದರಿಂದ ರಾಜ್ಯದಲ್ಲಿ ನಾಯಿಗಳ ಕೊಡೆಯಂತೆ ಬಾರ್ಗಳ ಸಂಖ್ಯೆಯು ಜಾಸ್ತಿಯಾಗ್ತಿದೆ. ಇನ್ನು ರಾಜ್ಯ ಸರ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಾರ್ಗಳಿಗೆ ಅನುಮತಿ ಕೊಡ್ತಿರುವ ಹಿನ್ನೆಲೆಯಲ್ಲಿ ಜನತೆಯನ್ನ ಅನಾರೋಗ್ಯಕ್ಕೆ ತಳ್ತಿದೆ. ಇದರಿಂದ ರಾಜ್ಯದಲ್ಲಿ ದಿನೇ ದಿನೇ ಆರೋಗ್ಯದ ವ್ಯವಸ್ಥೆ ಕುಸಿಯುತ್ತಿದೆ. ಹೀಗಾಗಿ ಬಾರ್ಗಳ ಸಂಖ್ಯೆ ಕಡಿಮೆ ಮಾಡಿ ಅಂತ ರಾಜ್ಯದ ಅದೆಷ್ಟೋ ಮಹಿಳೆಯರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಮಹಿಳೆಯರ ಈ ಮನವಿಗೆ ಯಾವುದೇ ಕಿಮ್ಮತ್ತು ಕೊಡ್ತಿಲ್ಲ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಾರ್ಗಳಿಗೆ ಪರವಾನಗಿ ನೀಡುತ್ತಿದೆ. ಇದರಿಂದ ದಿನೇ ದಿನೇ ರಾಜ್ಯದಲ್ಲಿ ಬಾರ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ರಾಜ್ಯ ಸರ್ಕಾರ ಈಗಾಗಲೇ 6,000 ಕೋಟಿಗೂ ಅಧಿಕ ಮೊತ್ತದ ಹಗರಣವನ್ನ ಮಾಡಿದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಿವೆ. ಹೌದು, ಸದನದಲ್ಲಿ ಈ ಬಗ್ಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜಂಟಿಯಾಗಿ ಅಬಕಾರಿ ಇಲಾಖೆಯ ಹಗರಣದ ಬಗ್ಗೆ ದಾಖಲೆ ಸಮೇತ ಆರೋಪ ಮಾಡಿವೆ. ಆದರೆ ವಿಪಕ್ಷಗಳ ಈ ಆರೋಪಕ್ಕೆ ರಾಜ್ಯ ಸರ್ಕಾರ ಉಡಾಫೆ ಉತ್ತರ ನೀಡ್ತಾ ಬಂದಿದೆ. ಜೊತೆಗೆ ಸಚಿವರ ರಾಜೀನಾಮೆಯನ್ನು ವಿರೋಧ ಪಕ್ಷಗಳು ಕೇಳಿದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಮೊಂಡುವಾದವನ್ನ ಅಬಕಾರಿ ಸಚಿವ RB ತಿಮ್ಮಾಪುರ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸದನದಲ್ಲಿ ತಿಮ್ಮಾಪುರ ಯಾವುದೇ ತಪ್ಪು ಮಾಡಿಲ್ಲ, ಅವರು ರಾಜೀನಾಮೆ ನೀಡುವ ಅವಶ್ಯಕತೆನೇ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಇದರಿಂದ ವಿಪಕ್ಷಗಳ ಆರೋಪದಂತೆ ಹಗರಣದಲ್ಲಿ ಭಾಗಿಯಾಗಿರುವ ತಿಮ್ಮಾಪುರ ಅವರನ್ನ ರಾಜ್ಯ ಸರ್ಕಾರ ಸೇಫ್ ಮಾಡುವ ಕೆಲಸ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಿದೆ. 2025 ಅಕ್ಟೋಬರ್ ಅಂಕಿಅಂಶಗಳ ಪ್ರಕಾರ ರಾಜ್ಯದಾದ್ಯಂತ ಒಟ್ಟು 14,245 ಬಾರ್ಗಳಿವೆ. ಅದೇ ರೀತಿ ಬೆಂಗಳೂರು ನಗರ ಒಂದರಲ್ಲೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಸಂಖ್ಯೆ 3,500 ತಲುಪಿದೆ. ಇದನ್ನ ಸ್ವತಃ ಬಾರ್ ಮಾಲೀಕರ ಸಂಘದ ಸದಸ್ಯರೇ ಹೇಳ್ತಾರೆ. ಈ 3,500 ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಪೈಕಿ ಒಬ್ಬೊಬ್ಬ ಮಾಲೀಕ 15ರಿಂದ 20 ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ಹೊಂದಿದ್ದಾರೆ. ಇನ್ನು 2023-24ರ ಅಂಕಿಅಂಶಗಳ ಪ್ರಕಾರ ರಾಜ್ಯದಾದ್ಯಂತ ಸರ್ಕಾರಿ ಒಡೆತನದ MSIL 1,063 ಬಾರ್ಗಳಿವೆ. ಮತ್ತೊಂದು ಸರ್ಕಾರಿ ಸ್ವಾಮ್ಯದ MRPಯು 3,700ಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿದೆ. ಈ ಎಲ್ಲ 14,245 ಬಾರ್ಗಳು ರಾಜ್ಯದಲ್ಲಿವೆ. ಮತ್ತೊಂದು ಆಘಾತಕಾರಿ ಸುದ್ದಿ ಎಂದರೆ 2009 ಮತ್ತು 2016ರ ವರ್ಷಗಳಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರ್ಗಳು ತಲೆ ಎತ್ತಿವೆ ಅಂತ ಬಾರ್ ಮಾಲೀಕರ ಸಂಘದ ಸದಸ್ಯರೇ ಹೇಳ್ತಾರೆ. ರಾಜ್ಯ ಸರ್ಕಾರ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಬಾರ್ಗಳಿಗೆ ಪರವಾನಗಿ ಅನುಮತಿ ನೀಡ್ತಿದೆ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಹೊಸ CL7 ಬಾರ್ಗಳನ್ನು ತೆರೆಯಲು ಪರವಾನಗಿ ನೀಡಲಾಗ್ತಿದೆ ಅಂತ ಬಾರ್ ಮಾಲೀಕರು ಆರೋಪ ಮಾಡ್ತಿದ್ದಾರೆ. ಇದಲ್ಲದೆ ಒಂದು CL7 ಬಾರ್ ತೆರೆಯಲು ಸರ್ಕಾರ ಮಾಲೀಕರಿಂದ 18ರಿಂದ 20 ಲಕ್ಷ ರೂಪಾಯಿ ಕಟ್ಟಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಆರೋಪವೂ ಕೇಳಿಬರ್ತಿದೆ. ಅದೇನೆಂದ್ರೆ ಅಧಿಕಾರಿಗಳಿಗೆ ಒಂದು ಬಾರ್ ಪರವಾನಗಿ ಪಡೆಯಲು ಮಾಲೀಕರು 70ರಿಂದ 80 ಲಕ್ಷ ರೂಪಾಯಿ ಲಂಚ ಕೊಡಬೇಕು. ಇಲ್ದಿದ್ರೆ ಅವರಿಗೆ CL7 ಪರವಾನಗಿ ಸಿಗೋದಿಲ್ಲ ಅನ್ನುವ ಗಂಭೀರ ಆರೋಪವನ್ನ ಸ್ವತಃ ಬಾರ್ ಮಾಲೀಕರ ಸಂಘದ ಸದಸ್ಯರೇ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಯಾಕಿಷ್ಟು ದೊಡ್ಡ ಪ್ರಮಾಣದಲ್ಲಿ CL7 ಬಾರ್ಗಳಿಗೆ ಅನುಮತಿ ನೀಡ್ತಿದೆ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬೇಕು. ಜೊತೆಗೆ ಈಗಾಗಲೇ ಅಬಕಾರಿ ಇಲಾಖೆಗೆ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ 40,000 ಕೋಟಿಗೂ ಅಧಿಕ ತೆರಿಗೆ ಸಂಗ್ರಹ ಗುರಿ ಕೊಟ್ಟಿದೆ. ಹೀಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಹೊಸ CL7 ಬಾರ್ಗಳಿಗೆ ಪರವಾನಗಿ ನೀಡುತ್ತಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾಗ್ತಿದೆ. ಮತ್ತೊಂದು ದುರ್ದೈವದ ಸಂಗತಿ ಏನೆಂದರೆ ಸರ್ಕಾರವೇ ಹಾಕುವ 18 ಷರತ್ತುಗಳನ್ನು ಉಲ್ಲಂಘನೆ ಮಾಡಿ CL7 ಬಾರ್ಗೆ ಅನುಮತಿ ನೀಡುತ್ತಿರೋದು ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ.
ಸರ್ಕಾರದ ಈ ನಿರ್ಧಾರದಿಂದ ದಿನೇ ದಿನೇ ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣಗಳು ಏರಿಕೆಯಾಗ್ತಾನೆ ಇದೆ. ಜೊತೆಗೆ ದಿನೇ ದಿನೇ ಕುಡಿಯುವವರ ಸಂಖ್ಯೆಯೂ ಜಾಸ್ತಿ ಆಗ್ತಿದೆ. ಇದರಿಂದ ಯುವ ಜನತೆ ವ್ಯಸನದತ್ತ ಹೋಗ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ. ಅಷ್ಟೇ ಅಲ್ಲದೆ ದಿನೇ ದಿನೇ ರಾಜ್ಯದ ಯುವ ಜನತೆಯ ಆರೋಗ್ಯವು ಕ್ಷೀಣಿಸ್ತಿದೆ. ರಾಜ್ಯ ಸರ್ಕಾರ ಜನತೆಯ ಆರೋಗ್ಯದ ಬಗ್ಗೆ ಗಮನ ಹರಿಸದೆ ಕೇವಲ ರಾಜ್ಯದ ಬೊಕ್ಕಸದ ಕಡೆಗೆ ಮಾತ್ರ ಗಮನ ಹರಿಸ್ತಿದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ರಾಜಸ್ವ ಸಂಗ್ರಹ ಮಾಡುವ ನೆಪದಲ್ಲಿ ರಾಜ್ಯವನ್ನ ಅನಾರೋಗ್ಯ ಕೂಪಕ್ಕೆ ತಳ್ತಿದೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ರಾಜ್ಯದ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಇಷ್ಟಾದರೂ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕದೇ ಇರೋದು ರಾಜ್ಯದ ಜನತೆಯ ದುರ್ದೈವವೇ ಸರಿ. ವಿನೋದ್ ಎಂ ಕಮತರ, ಆರ್ಮ್ಯಾಕ್ಸ್ ನ್ಯೂಸ್ ಕನ್ನಡ, ಬೆಂಗಳೂರು. ಓಕೆ, ಸೊ HD ಕೋಟೆಯಿಂದ ಈಗ ಪ್ರಸನ್ನ ಅನ್ನೋರು ಕಾಲ್ ಮಾಡಿದ್ದಾರೆ. ಹೇಳಿ ಪ್ರಸನ್ನ ಅವರೇ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಪ್ರಸನ್ನ ಅವರೇ. ನಮಸ್ಕಾರ ಸರ್. ನಮ್ಮಲ್ಲಿ ಆದಿ ಬೀದಿಲೆಲ್ಲ ಮಾರಂಗ ಆಗ್ಬಿಟ್ಟಿದ್ದಾರೆ ಹೆಣ್ಣನ್ನ, ಮೊದಲೆಲ್ಲ ಇರ್ಲಿಲ್ಲ. ತುಂಬಾ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಸರ್, ತುಂಬಾ ತೊಂದರೆ ಆಗ್ತದೆ ನಮ್ಗೆ. ಅಲ್ಲ ಸರ್, ಕಡಿವಾಣ ಹಾಕೋದು ಹೆಂಗೆ ಸರ್? ಸರ್ಕಾರನೇ ಕಡಿವಾಣ ಹಾಕ್ಬೇಕಾದ್ರೆ ಸರ್ಕಾರನೇ ಪರ್ಮಿಷನ್ ಕೊಡೋದೇ ಅಲ್ವಾ ಈಗಿರೋದು? ನಿಮ್ ಮುಖಾಂತರ ಮಾಡ್ಬೋದು ಸರ್, ಸರ್ಕಾರಕ್ಕೆ ನಿಮ್ ಮುಖಾಂತರ ಮಾಡ್ಬೋದು ಸರ್. ನಿಮ್ ಮುಖಾಂತರ ಮಾಡ್ಬೋದು ಸರ್, ನೀವು ಇದಿರಲ್ಲ ನಮ್ಗೆ. ಅಲ್ಲ ಸರ್, ನಾವು ಜನರ ಕಣ್ಣನ್ನ ತೀರಿಸೋ ಅಥವಾ ಅವ್ರನ್ನ ಜಾಗೃತಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ನಮ್ಮ ಮಾಡಕ್ಕೆ ಸರ್ ಯುವಕರೆಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ನಮ್ಮ ಮಾತು ತಯಾರಿಲ್ಲ. ಅದು ಸ್ವಲ್ಪ ಮಾರದ ಕಡಿವಾಣ ಆಗಿದ್ರೆ ಕಡಿಮೆ ಆಗುತ್ತೆ ಸರ್. ಅವ್ರಿಗೆ ಸರಳವಾಗಿ ಸಿಗುತ್ತಲ್ಲ ಸರ್, ಅದು ತುಂಬಾ ಈಜಿ ಸಿಗುತ್ತೆ ಆದಿ ಬೀದಿಲೆಲ್ಲ. ಅಲ್ಲ ಸರ್, ಇವ್ರು ಎಷ್ಟು ಈಗ ಈ ಸರ್ಕಾರದವರು ಎಷ್ಟು ಯಾವ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ ಸರ್, ಅಲ್ಲ ಸರ್, ಖಜಾನೆ ತುಂಬೇಕಲ್ಲ ಸರ್, ಖಜಾನೆ ತುಂಬೇಕಲ್ಲ. ಇವ್ರು ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲಾ ಯೋಜನೆಗಳು ಮಾಡ್ಬಿಟ್ಟು ಖಜಾನೆ ಖಾಲಿ ಆಗಿದೆ. ನಮ್ ಸಾಮಾನ್ಯ ಜನರಿಗೆ ಗೊತ್ತಾಗುತ್ತೆ ಖಜಾನೆ ಖಾಲಿ ಆಗಿದೆ ಅಂತ. ತುಂಬಿಸ್ಬೇಕಲ್ಲ ಸರ್, ಅದು ಹೆಚ್ಚುವರಿ ಮಾಡ್ಬೇಕಲ್ಲ ಮಾರಿ ಮಾರಿ. ಅಲ್ಲ, ಪ್ರಸನ್ನ ಸರ್, ಇವ್ರ ಯೋಚನೆ ಏನ್ ಗೊತ್ತಾ? ಬಿಯರ್ ಮಾರಾಟ ರಾಜ್ಯದಲ್ಲಿ ಕಡಿಮೆ ಆಗ್ಬಿಟ್ಟಿದೆ, ಅಯ್ಯೋ ಕಡಿಮೆ ಆಗೋಯ್ತಲ್ಲ ಬಿಯರ್ ಮಾರಾಟ ಅಂತ ಅವ್ರ ಪಾಪ ಯೋಚನೆ ಮಾಡ್ತಾವ್ರೆ. ಪಾಪ ಬೇಸರದಲ್ಲ ಅವ್ರೆ ಸರ್ಕಾರದವರು. ಇಲ್ಲ ಇಲ್ಲ, ಅವ್ರು ಏನೇ ಬೇಸರ ಮಾಡ್ಕೊಳ್ಳಿ, ಅಧಿಕಾರ ಮಾಡೋದು ಆಗಲ್ಲ ಅದು. ನಮ್ಗೆ ದಯವಿಟ್ಟು ಒಂದು ಕಡಿವಾಣ ಹಾಕೊಡಿ, ನಮ್ಮ ತುಂಬಾ ಸಮಸ್ಯೆ ಆಗ್ತದೆ. ಆಮೇಲೆ ಸರ್, ನಮ್ಮ ಅನಿಲ್ ಚಿಕ್ಕ ಸರ್ ಕನೆಕ್ಟ್ ಮಾಡ್ಕೊಡ್ತೀರಾ ದಯವಿಟ್ಟು? ಅರ್ಥ ಆಗಿಲ್ಲ ಸರ್. ಅನಿಲ್ ಚಿಕ್ಕ ನಮ್ HD ಕೋಟೆ, ಎಸ್ ಅವ್ರು ಸ್ವಲ್ಪ ಕನೆಕ್ಟ್ ಮಾಡಿ ಅವ್ರ ಜೊತೆ ಮಾತಾಡ್ಬೇಕು ಸರ್. ಖಂಡಿತ ಸರ್, ಮುಂದಿನ ಹಂತಗಳಲ್ಲಿ ಪ್ರಯತ್ನ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಮಾಡ್ಲೇಬೇಕು. ರಸ್ತೆಗಳು ಮಾಡಿಲ್ಲ ಸರ್, ನಾವು ಕಣ್ಣೀರ್ ಬರುತ್ತೆ ಓಡಾಡಕ್ಕೆ ನಮ್ಗೆ. ನಮ್ದು HD ಕೋಟೆ ಸರಗೂರು ತಾಲೂಕ್ ಬರುತ್ತೆ. ಈಗ ಶಾಸಕರು ಇವರೇ ನಮ್ಗೆ ತಾಲೂಕ್ ಸರಗೂರು ಬರೋದು. ಕಲ್ಲಂಬಾಳ ಕನಂ ಪಂಚಾಯತ್ ವ್ಯಾಪ್ತಿಲಿ ನಮ್ಮ ಗ್ರಾಮ ಬರೋದು ಕಟ್ಟೆ ಹುಣಸೂರು ಅಂತ. ಕಣ್ಣೀರ್ ಬರುತ್ತೆ ಸರ್ ಓಡಾಡಕ್ಕೆ. ಮಳೆ ಬಂದ್ಬಿಟ್ರಂತ ನಮ್ ಚಿಂತಾ ಜನಕ್ಕೆ. ಒಂದು ಹಾಸ್ಪಿಟ್ಲ್ ಹೋಗಕ್ಕಾಗಲ್ಲ, ಎಲ್ಲಿ ಹೋಗಕ್ ತುಂಬಾ ಸಮಸ್ಯೆ. ಹೇಳ್ಕೊಳಕ್ ಆಗಲ್ಲ ನಮ್ಗೆ. ಕರ್ಸಿ ಅವ್ರನ್ನ ಮನವಿ ಮಾಡಿ ಮಾಡಿ ನಮ್ಗೂ ಸಾಕಾಗೋದೇ ಇಂಟ್ರೆಸ್ಟ್. ಸರ್, ಶಾಸಕರ ಸಮಸ್ಯೆ ಏನ್ ಗೊತ್ತಾ? ಅವರದ್ದೇ ಸರ್ಕಾರ ಇದೆ. ಪ್ರಾಬ್ಲಮ್ ಏನಂದ್ರೆ ಅವ್ರ ಶಾಸಕರುಗಳಿಗೆ ದುಡ್ಡು ಬರಲ್ಲ ಅನ್ನೋದೇ ಪ್ರಾಬ್ಲಮ್. ಸರ್ಕಾರ ದುಡ್ಡಿಲ್ಲ, ಅವ್ರ ಹತ್ರ ಅನುದಾನ ಕೊಡೋದಕ್ಕೆ ದುಡ್ಡಿಲ್ಲ ಅಂತಾರೆ. ಇನ್ನೆಲ್ಲಿಂದ ರೋಡು ತಾರು ಹಾಕ್ತಾರೆ ಸರ್. ಸರ್ ಒಂದ್ ನಿಮಿಷ, ಅದೇ ಪಕ್ಕದ ತಾಲೂಕು ನಂಜನಗೂಡಲ್ಲಿ ನಮ್ದು ಕಡೆ ಗ್ರಾಮ ಕೋಟೆಗೆ ಪಕ್ಕದ ತಾಲೂಕು ನಂಜನಗೂಡಲ್ಲಿ ದಸಂದ್ರೋಣ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಬೇರೆ ಅನುದಾನ ಕೊಟ್ರ ಸರ್? ಅದೇ ಕರೆಕ್ಟ್. ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ನಾವು ಅಭಿಷೇಕ್ ಮಾಡ್ತಾ ಇದೀವಿ ಈಗ ನಾವು. ದಸಂದ್ರೋಣರು ತುಂಬಾ ಕೆಲಸ ಮಾಡ್ತಾರೆ ರೋಡ್ಗಳ. ನಮ್ಗೆ 3 ಕಿಲೋಮೀಟರ್ ನಮ್ಮ ಗ್ರಾಮದ ಸುತ್ತಮುತ್ತ 4 ರೋಡ್ ಎಲ್ಲೂ ಹೋಗಕ್ಕಲ್ಲ ಸರ್. ತುಂಬಾ ಚಿಂತಾಜನಕ. ಒಂದು ಹುಲಿ ಕಾಟ ನಮ್ಗೆ ಅಲ್ಲಿ. ಹೋಗಕ್ಕಾಗಲ್ಲ. ನಾವು ಮಳೆ ಬಂದ್ಬಿಟ್ಟು ಚಿಂತಾಜನಕ ತಿರುಗಾಡಕ ನಮ್ಗೆ. ಸರಿ ಸರ್, ಖಂಡಿತ ನಮ್ಮ ಪ್ರತಿನಿಧಿ ಇದ್ದಾರೆ ಸರ್, ಕಳ್ಸ್ಕೊಡಿ. ಖಂಡಿತ ಸರ್, ಅಲ್ಲಿ ನಾವು ಒಂದು ವರದಿ ಮಾಡೋಣ, ಸ್ಪೆಷಲ್ ಆಗಿ ಒಂದು ವರದಿ ಮಾಡೋಣ. ಆಮೇಲೆ ರೋಡ್ ಆಗ್ಬೇಕು ಸರ್, ನಮ್ಗೆ ತುಂಬಾ ಸಮಸ್ಯೆ. ರೋಡು ಇದೆರಡು ಸರಿ ಆದ್ರೆ ನಮ್ಗೆ ಏನು ಸಮಸ್ಯೆ ಇರ್ತದೆ. ಅನಿಲ್ ಚಿಕ್ಕಮದವರ ಪ್ರತಿಕ್ರಿಯೆನೂ ನಾವು ತಗೋತೀವಿ ಸರ್, ಅವ್ರ ಗಮನಕ್ಕೂ ತರ್ತೀವಿ. ಹೇಳಿ ಸರ್, ಕಟ್ಟೋಣ ಬಗ್ಗೆ ನಿಮ್ಗೆ ಎಷ್ಟು ವರ್ಷದಿಂದ ಮನವಿ ಮಾಡ್ತಾರೆ ಅಂತ ಕೇಳಿ ಸರ್ ಅವ್ರನ್ನ. ಆಯ್ತು ಸರ್, ಖಂಡಿತ. ಥ್ಯಾಂಕ್ ಯು ಸರ್, ನಿಮ್ ಕಡೆ ನಮ್ಗೆ ಒಳ್ಳೇದಾಗ್ಬೇಕು. ಥ್ಯಾಂಕ್ ಯು ಸರ್. ಓಕೆ. ಸೊ ಇದು ಅಂದ್ರೆ ಒಂದ್ ಕಡೆ ನಾವು ಈ